ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡತ್ತೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತು ವಿಡಿಯೋ ಇಷ್ಟ ಆದ್ರೆ ಲೈಕ್, ಕಮೆಂಟ್, ಶೇರ್ ಮಾಡಿರಿ. ಇದು ನೋಡ್ರಿ, ನಾನು ಅಮಾವಾಸ್ಯೆ ಇತ್ತಲ್ಲ, ಸೊ ಅಮಾವಾಸ್ಯಕ್ಕಿಂತ ಮುಂಚೆ ದಿನ ರಾತ್ರಿ ಬ್ಲೌಸ್ ಇದ್ದು ಅವತ್ತೇ ಅರ್ಜೆಂಟಾಗಿ ಹೊಲಿಗೆ ಕೊಡಬೇಕು ನಾಳೆ ಅಂಥೇಳಿ ಕೊಟ್ಟಿದ್ದರು. ಅವತ್ತೇ ಕೊಟ್ಟಿದ್ದರು. ಮಧ್ಯಾಹ್ನ ಒಂದು ಹೊಲಿದು ಮುಗಿಸಿದೆ. ಇನ್ನು ರಾತ್ರಿ ನನ್ನ ಮಕ್ಕಳನ್ನೆಲ್ಲ ಮನಗಿಸಿ ಅವ್ರಿಗೆ ಊಟ ಮಾಡಿಸಿ ಅವ್ರನ್ನ ಮನಗಿಸಿ ರಾತ್ರಿ ಹೊಲ್ಯಾಕಂತ ಕೂತೀನಿ ನೋಡ್ರಿ. ಈಗ ಟೈಮ್ ಬಂದು 11:30 ಏನೋ ಆಗಿತ್ತು. ನನಗೆ ಮಧ್ಯಾಹ್ನ ಎಲ್ಲ ಇವರು ಹುಡುಗರೊಳಗೆ ಆಗಂಗೇ ಇಲ್ಲ. ಸೊ ಹಂಗಾಗಿ ಒಂದು ಬ್ಲೌಸ್ ಮುಗಿಸೀನಿ. ಇನ್ನು ರಾತ್ರಿ ಅವ್ರಿಗೆಲ್ಲ ಊಟ ಮಾಡಿಸಿ ಮಲಗಿಸಿ ಈಗ ರಾತ್ರಿನೇ ಕಟ್ ಮಾಡಿಕೊಂಡು ಹೊಲ್ಯಾಕಂತ ಕೂತೀನಿ ನೋಡ್ರಿ. ಎಲ್ಲರೂ ಮಲ್ಕೊಂಡಾರ ಮನ್ಯಾಗ. ಸೊ ನಾನು ಒಬ್ಬಾಕಿ ಹೊಲ್ಯಾತೀನಿ. ನಾಳೆ ಅಮಾವಾಸ್ಯೆ ಐತಿಲ್ಲ, ಅಮಾವಾಸ್ಯೆ ದಿನ ಹೊಲಿಬಾರ್ದು ಅಂತೇಳಿ ಅಂದ್ಕೊಂಡು ರಾತ್ರಿನೇ ಕೂತು ಹೊಲ್ಯಾತೀನಿ. ರಾತ್ರಿ 12 ಗಂಟೆವರೆಗೂ ಹೊಲಿದೆ. ಬಟ್ ಅದು ಫುಲ್ ಕಂಪ್ಲೀಟ್ ಆಗಲಿಲ್ಲ. ಅರ್ಜೆಂಟಲ್ಲಿ ನಾಳೆ ಕೊಡೋದಿತ್ತಂತ ಅವರು ಇವತ್ತೇ ಕೊಟ್ಟಿದ್ದರು ಮಧ್ಯಾಹ್ನ. ಸೊ ನಾಳೆ ಅಮಾವಾಸ್ಯೆ ಎಲ್ಲ ಹೊಲಿಬಾರ್ದು ಅಂತೇಳಿ ಇವತ್ತೇ ಮುಗಿಸಿದ್ರಾಯ್ತು ಅಂದ್ಕೊಂಡೆ. ಬಟ್ ಏನು ಫ್ರೆಂಡ್ಸ್, ಆಗಲೇ ಇಲ್ಲ, ಹೊಲಿಯೋಕ್ಕಾಗಲೇ ಇಲ್ಲ. ಹಾಗಾಗಿ ರಾತ್ರಿ ಸ್ವಲ್ಪ ಜೋಡಿಸಿ ಇನ್ನು ನಾಳೆ ಒಂದಿನ ಅಮಾವಾಸ್ಯೆ ಬಿಟ್ಟರಾಯ್ತು, ಹೊಲಿದ್ರಾಯ್ತು ಅಂಥೇಳಿ ಅರ್ಧನೇ ಮುಗಿಸಿ ಇನ್ನು ಮಾರನೇ ದಿನ ಅರ್ಧ ಹೊಲಿದ್ರಾಯ್ತು ಅಂಥೇಳಿ ಸ್ವಲ್ಪ ಜೋಡಿಸಿ ರಾತ್ರಿ 12 ಗಂಟೆವರೆಗೂ ಹೊಲಿದೆ. 12 ಗಂಟೆ ಆದಮೇಲೆ ನಿದ್ದೆ ಬರತ್ತು. ಹಾಗಾಗಿ ಅಲ್ಲಿಗೆ ಸ್ಟಾಪ್ ಮಾಡಿಟ್ಟು ಹೋಗಿ ಮಲ್ಕೊಂಡ್ಬಿಟ್ಟೆ ಫ್ರೆಂಡ್ಸ್. ಒಂದು ಬ್ಲೌಸ್ನ ಹಾಫ್ ಸ್ಲೀವ್ಸ್ ಇಟ್ಟು ಸ್ಟಿಚಿಂಗ್ ಮಾಡಿದ್ದೀನಿ. ಈಗ ಹೊಲಿಯತ್ತಿದ್ದು ಇದು ಕಟೋರಿ ಬ್ಲೌಸ್ ಐತಿ, ಸಾದಾ ಬ್ಲೌಸ್ ಅಲ್ಲ ಫ್ರೆಂಡ್ಸ್. ಮತ್ತು ಏನು ಡಿಸೈನ್ ಇಲ್ಲ, ಬರೀ ಪೈಪಿಂಗ್ ಮಾಡೋದು, ರೌಂಡ್ ನೆಕ್ ಇಟ್ಟು ಪೈಪಿಂಗ್ ಮಾಡೋದಷ್ಟೇ. ಇದು ಇನ್ನೊಂದು ಏನೈತಿ, ಪಫ್ ಸ್ಲೀವ್ಸ್ ಇಟ್ಟಿದ್ದೆ. ಅಂದರೆ ಅದಕ್ಕೂ ಏನೂ ಡಿಸೈನ್ ಇಲ್ಲ, ಬರೀ ಪಫ್ ಸ್ಲೀವ್ಸು ನೋಡಿರಿ. ಇದು ಬರೀ ಪಫ್ ಸ್ಲೀವ್ಸ್ ಐತಿ, ಪ್ಲೇಟ್ಸ್ ಇಟ್ಟು. ಮತ್ತು ಫ್ರಂಟ್ ಸೈಡ್ ಏನೈತಿ ಪಂಚ್ ನೆಕ್ ಐತಿ, ಬ್ಯಾಕ್ ಸೈಡ್ ಏನೈತಿ ಈ ರೀತಿ ರೌಂಡ್ ನೆಕ್ ಐತಿ. ಪೋಟಕ್ಸ್ ಬ್ಲೌಸ್ ಫ್ರೆಂಡ್ಸ್ ಇದು ನೋಡಿರಿ. ರೌಂಡ್ ನೆಕ್ ಇಟ್ಟು ಇದಕ್ಕೆ ಕಸಿ ಮಾಡೀನಿ. ಸ್ಲೀವ್ಸ್ ಮಾತ್ರ ಈ ರೀತಿ ಪಫ್ ಸ್ಲೀವ್ಸ್ ಇಟ್ಟೀನಿ, ಸ್ಟ್ರೇಟಾಗಿ ಬರಬೇಕಂತ ಇದ್ರು. ಸೊ ಹಂಗಾಗಿ ಈ ರೀತಿ ಮಾಡೀನಿ. ಇನ್ನು ಫ್ರಂಟ್ ಸೈಡ್ ಏನೈತಿ ಪಂಚ್ಕೋಳ್ ನೆಕ್ ಇಟ್ಟೀನಿ ನೋಡಿರಿ. ಈ ರೀತಿ ಪಂಚ್ಕೋಳ್ ನೆಕ್ ಇಟ್ಟೀನಿ. ಪೋಟಕ್ಸ್ ಬ್ಲೌಸು. ಸೊ ಇದು ಮಾರನೇ ದಿನ ಅಮಾವಾಸ್ಯೆ ದಿನ. ಇದು ಪೂಜೆ ಎಲ್ಲ ಅಂದ್ರೆ ಅಮಾವಾಸ್ಯೆ ಎಲ್ಲ ಇವತ್ತು ಮಷಿನ್ಗೆಲ್ಲ ಪೂಜೆ ಮಾಡಿರ್ತೀವಿ. ನಾವು ಯೂಸ್ವಲಾಗಿ ಅಮಾವಾಸ್ಯೆ ದಿನ ಹೊಲಿಯಂಗಿಲ್ಲ ಫ್ರೆಂಡ್ಸ್. ಮತ್ತು ಇವತ್ತು ಅರ್ಜೆಂಟ್ ಇತ್ತಲ್ಲ ಬ್ಲೌಸ್ ಅಂಥೇಳಿ ಪೂಜೆ ಎಲ್ಲ ಮಾಡಿ ನೈವೇದ್ಯ ಎಲ್ಲ ಹಿಡಿದ್ಬಿಟ್ಟು ಮಧ್ಯಾಹ್ನ ಮೇಲಿಂದ ಕೂತಿದ್ದೆ. ಸಾಯಂಕಾಲ ಕೊಟ್ಟರಾಯ್ತು ಅಂತೇಳಿ ಸ್ವಲ್ಪ ಇತ್ತು, ಇನ್ನೇನು ಸ್ಲೀವ್ ಜೋಡಿಸಿ ಪೈಪಿಂಗ್ ಮಾಡಿ ಸ್ಲೀವ್ಸ್ ಜೋಡಿಸಿ ಫಿಟ್ಟಿಂಗ್ ಮಾಡೋದಿತ್ತು. ಸೊ ಹೊಲಿದ್ರಾಯ್ತು ಅಂತೇಳಿ ಇಟ್ಕೊಂಡಿನಿ. ಅವತ್ತು ಅಮಾವಾಸ್ಯೆ ದಿನ ಇಷ್ಟೆಲ್ಲ ಆಯಿತು. ಅದನ್ನೆಲ್ಲ ಹೊಲಿದು ಮುಗಿಸಿ ಅವ್ರ ಬ್ಲೌಸ್ ಎಲ್ಲ ರೆಡಿ ಮಾಡಿಕೊಟ್ಟೆ. ಇನ್ನು ಇದು ಪಾಡ್ಯೆ ದಿನ ಫ್ರೆಂಡ್ಸ್, ಯುಗಾದಿ ಪಾಡ್ಯೆ ದಿನ. ಸೊ ನಾವು ಯಾವ ರೀತಿ ಸೆಲೆಬ್ರೇಟ್ ಮಾಡಿವಂತೆ ಸ್ವಲ್ಪ ಕ್ಲಿಪ್ ನಿಮ್ಮ ಜೊತೆ ಶೇರ್ ಮಾಡತ್ತೀನಿ. ನಾವು ಬೇವಿನ ಎಲೆನ ಹಾಕ್ಕೊಂಡ್ಬಿಟ್ಟು ಸ್ನಾನ ಮಾಡ್ತೀವಿ ನಮ್ಮ ಸೈಡು. ಬೇವಿನ ಎಲೆ ಹಾಕ್ಕೊಳಕತ್ತಾರೆ ನೋಡಿರಿ ಇವರಿಬ್ಬರು, ನನ್ನ ಮಕ್ಕಳು ಇವರಿಬ್ಬರು. ಇವರು ಬೇವಿನ ಎಲೆನ ಹಾಕ್ಕೊಂಡು ಸ್ನಾನ ಮಾಡ್ತಾರಂತ ಅದಕ್ಕೆ ಬೇವಿನ ಎಲೆನ ಹರ್ಕೊಳಕತ್ತಾರ. ಇವನ್ನೆಲ್ಲ ತೊಗೊಂಡೋಗಿ ಇನ್ನು ಸ್ನಾನ ಮಾಡ್ತೀವಲ್ಲ, ಜಳಕ ಮಾಡ್ತೀವಲ್ಲ, ಆ ನೀರೊಳಗೆ ಬೇವಿನ ಎಲೆ ಹಾಕ್ಕೊಂಡು ಜಳಕ ಮಾಡೋದು. ಸೊ ಈ ರೀತಿ ಪಾಡ್ಯೆ ದಿನ, ಇದು ಅಮಾವಾಸ್ಯೆ ದಿನ ಅಲ್ಲ, ಪಾಡ್ಯೆ ದಿನ. ಇನ್ನು ಅವರಿಬ್ಬರು ಜಳಕ ಮಾಡಿ ಬಂದಮೇಲೆ ಅವರಿಗೆ ಆರತಿ ಬೆಳಗ್ತೀವಿ ನಮ್ಮ ಸೈಡು. ಇಬ್ಬರಿಗೂ ಆರತಿ ಬೆಳಗಾಕತ್ತೀನಿ ಫ್ರೆಂಡ್ಸ್ ನಾನೇ. ಸೊ ಸಿಂಪಲ್ಲಾಗಿ ನಾವೇನು ಜಾಸ್ತಿ ಜೋರಾಗೇನು ಮಾಡೋಂಗಿಲ್ಲ. ಸಿಂಪಲ್ಲಾಗಿ ಮಾವಿನ ಎಲೆನ ಕಟ್ಟಿ ಬೇವಿನ ಎಲೆಯಲ್ಲಿ ನೀರೊಳಗೆ ಹಾಕ್ಕೊಂಡು ಸ್ನಾನ ಮಾಡಿ ಇನ್ನು ಇವರಿಗೆ ಆರತಿ ಬೆಳಗ್ತೀವಿ, ಗಂಡು ಮಕ್ಕಳಿಗೆಲ್ಲ ನೋಡಿರಿ. ಆರತಿ ಬೆಳಗಿಸ್ಕೊಂಡ್ರು. ನೋಡಿರಿ, ಅಣ್ಣ ಏನು ಮಾಡ್ತಾನೆ, ತಮ್ಮನೂ ಅದನ್ನೇ ಕಾಪಿ ಮಾಡ್ತಿರ್ತಾನೆ. ಇವ ಹೆಂಗೆ ಮಾಡ್ತಾನೆ, ಸೊ ಅವನು ಹಂಗೆ ಮಾಡ್ತಿರ್ತಾನೆ. ಇಷ್ಟು ಆರತಿ ಬೆಳಗಿದಾದ್ಮೇಲೆ ಇವತ್ತು ನಮ್ಮ ಸೈಡು ನಾವು ಶಾವ್ಗೆ ಮಾಡ್ತೀವಿ. ಶಾವ್ಗೆ ಬೆಲ್ಲ ಹಾಲು ಹಾಕ್ಕೊಂಡು ತಿಂತೀವಿ. ಇವರೆಲ್ಲ ಶಾವ್ಗೆ ತಿನ್ನಂಗಿಲ್ಲ, ಹಂಗಾಗಿ ಪಾಯಸ ಮಾಡಿದ್ರಾಯ್ತು, ಶಾವ್ಗೆ ಪಾಯಸ ಅಂಥೇಳಿ ಶಾವ್ಗೆ ಪಾಯಸ ರೆಡಿ ಮಾಡೀನಿ ಫ್ರೆಂಡ್ಸ್. ನಾವು ಬೇವಿನ ಎಲೆಯಲ್ಲೇ ಬೇವು ಬೆಲ್ಲ ಮಾಡೋಂಗಿಲ್ಲ. ಸೊ ಹೂವು ಹರ್ಕೊಂಡು ಬಂದಿರಲಿಲ್ಲ,
ಹೂವು ಹರ್ಕೊಂಡು ಬಂದ ನೋಡ್ರಿ. ಎಲ್ಲ ಸ್ನಾನ ಎಲ್ಲ ಆದಮೇಲೆ ಬೇವಿನ ಎಲೆ ಒಳಗೆ ಹೂವು ಇರ್ತಾವಲ್ಲ, ಸೊ ಅವನ್ನ ಹರ್ಕೊಂಡು ಬಂದಾರ. ಆ ಹೂವಿದ್ಲೇ ನಾವು ಬೇವು ಬೆಲ್ಲ ಮಾಡೋದು. ನೋಡಿರಿ, ಬೇವಿನ ಹೂವು ಏನಿರ್ತಾವಲ್ಲ, ಸೊ ಇವನ್ನೆಲ್ಲ ಈ ರೀತಿ ತಗೊಳ್ಳೋದು. ಹಾಗೆ ನನ್ನ ಮಗನೂ ನನಗೆ ಹೆಲ್ಪ್ ಮಾಡತ್ತ ನೋಡಿರಿ. ನಾವೇನು ಮಾಡ್ತಿರ್ತೀವಿ ಎಲ್ಲದ್ರಾಗೂ ನನ್ನ ಸಣ್ಣ ಮಗ ಇದ್ದೇ ಇರ್ತಾನೆ ಹೆಲ್ಪ್ ಮಾಡೋಕ್ಕಂತೇಳಿ. ನೋಡಿರಿ, ಬೇವಿನ ಹೂವು ಎಲ್ಲ ತೆಕ್ಕೊಂಡು, ಸೊ ಈ ಹೂವು ಏನಿರ್ತಾವಲ್ಲ ಇದರಲ್ಲೇ ನಾವು ಬೇವು ಬೆಲ್ಲ ಮಾಡೋದು. ಹೂವು ಎಲ್ಲ ತಕ್ಕೊಂಡು ಇವನೇನೈತಿ ಕೈಲಿ ಎಲ್ಲ ತಿಕ್ಕಿಬಿಟ್ಟು ಈ ಹೂವೆಲ್ಲ ತಕ್ಕೋತೀವಿ. ಬೀಜ ಇದ್ರೊಳಗಿನ ಬೀಜ ತೆಗಿಬೇಕಲ್ಲ, ಸೊ ಈ ರೀತಿ ಎಲ್ಲ ಕೈಲೇ ತಿಕ್ಕಿಬಿಟ್ಟು ಆಮೇಲೆ ಇದನ್ನು ಒಂದು ಪ್ಲೇಟ್ ಒಳಗೆ ಈಗ ಅಕ್ಕಿ ಹಸನು ಮಾಡ್ತೀವಲ್ಲ, ಈ ರೀತಿ ಮರದಲ್ಲಿ ಹಸು ಮಾಡಿ, ಸೊ ಆ ರೀತಿ ಇದನ್ನು ಕೇರ್ಕೋತೀನಿ. ನೋಡಿರಿ, ಈ ರೀತಿ ಮುಂದೆ ಹೂವು ಬರ್ತೈತಿಲ್ಲ, ಸೊ ಆ ಹೂವದೊಳಗೆ ಇವತ್ತು ಬೇವು ಬೆಲ್ಲ ಮಾಡೋದು. ಆ ಹೂವು ಏನು ಬಂದಿರ್ತೈತಿಲ್ಲ, ಬೀಜ ತೆಗೆದು ಹೂವು ಬಂದಿರ್ತೈತಿ, ಆ ಹೂವಿನೊಳಗೆ ಸ್ವಲ್ಪ ಬೆಲ್ಲ ಮತ್ತು ಪುಟಾಣಿ ಪೌಡ್ರು, ಕೊಬ್ಬರಿ ತುರಿ ಇದ್ದರೆ ಕೊಬ್ಬರಿ ತುರಿ, ಮತ್ತು ಒಂದು ಸ್ವಲ್ಪ ಹುಣಸೆ ಹಣ್ಣು ಎಲ್ಲ ಮಿಕ್ಸ್ ಮಾಡಿ ಹಾಕೋದು. ಯಾರೂ ತಿನ್ನಂಗಿಲ್ಲ, ಹಂಗಾಗಿ ನಾನು ಏನೋ ಜಾಸ್ತಿ ಏನೂ ಮಾಡೋಂಗಿಲ್ಲ. ಯಾರೂ ತಿನ್ನಂಗಿಲ್ಲಂತೆ ಸ್ವಲ್ಪ ಮಾಡೋದು, ಅದನ್ನೇ ಯಾರೂ ತಿನ್ನಂಗಿಲ್ಲ, ಅದರಲ್ಲೇ ಏನೋ ಉಳಿತೈತಿ ಫ್ರೆಂಡ್ಸ್. ನೋಡಿರಿ, ಇವರೆಲ್ಲ ಕೂತಾರ ರೆಡಿಯಾಗಿ. ಈಗ ಇವರಿಗೆ ನಾಷ್ಟಕ್ಕಂತೇಳಿ ಉಪ್ಪಿಟ್ಟು ಮತ್ತು ಪಾಯಸ ಮಾಡೀನಿ, ಶಾವಿಗೆ ಪಾಯಸ. ಸೊ ಅದನ್ನೆಲ್ಲ ಅವ್ರಿಗೆ ನಾಷ್ಟ ಕೊಟ್ಟು ಬೇವು ಬೆಲ್ಲ ಕೊಡಕತ್ರ. ಬೇವು ಬೆಲ್ಲ ತಿನ್ನಂಗಿಲ್ಲ ಅಂದ್ರೆ ಸ್ವಲ್ಪ ಆದರೂ ತಿನ್ನಬೇಕು ಹಿಡಿ ಅಂಥೇಳಿ ಸ್ವಲ್ಪ ಎಲ್ರಿಗೂ ಸ್ವಲ್ಪ ಕೊಟ್ಟೆ. ಸೊ ಇದು ನಮ್ಮದು ಇವತ್ತಿನ ಯುಗಾದಿ ಪಾಡ್ಯ ಆಗಿತ್ತು. ಸ್ವಲ್ಪ ನಿಮ್ಮ ಜೊತೆ ಕ್ಲಿಪ್ ಶೇರ್ ಮಾಡಿದ್ರೆ ಆಯ್ತು ಅಂಥೇಳಿ ವಿಡಿಯೋ ಮಾಡಾಕತ್ತೀನಿ ಫ್ರೆಂಡ್ಸ್. ಬೇವು ಬೆಲ್ಲ ಅಂದರೆ ಎಲ್ಲರೂ ಒಲ್ಲಂತಾರೆ. ಇವನ ಮುಖ ನೋಡ್ರಿ ಹೆಂಗೆ ಮಾಡಾಕತ್ತಾನ, ಅದನ್ನು ತಿನ್ಬೇಕಾದ್ರೆ. ನಮ್ಮ ಅಮ್ಮನೂ ಅಷ್ಟೇ, ಇದನ್ನು ಬಾಯೊಳಗೆ ಹಾಕಿದ ತಕ್ಷಣ ಮುಖ ನೋಡ್ರಿ ಹೆಂಗೆ ಮಾಡತ್ತಾಳೆ. ಎಲ್ಲರೂ ಒಲ್ಲಂತಾರೆ. ಇನ್ನು ಇವ ಅಂತೂ ತಿನ್ಸಕ್ಕೆ ಹೋದ್ರೆ ವಲ್ಲಮ್ಮ ಅನ್ನತ್ತಿದ್ದ. ನಮ್ಮ ಅಮ್ಮ ಬಂದು ನೀ ಚಾಕ್ಲೇಟ್ ತಿನ್ನು ಅಂತೇಳಿ ಬಾಯೊಳಗೆ ಚಾಕ್ಲೇಟ್ ಇಡ್ತೀನಿ, ಅವಳು ಚಾಕ್ಲೇಟ್ ಬಾಯಾಗಿ ಇಡ್ತೀನಿ, ನಾನು ಬಾಯಿ ತೆಗಿತಾನೆ. ಅವಾಗ ನಾನು ಏನೈತಿ ಅವ್ನ ಬಾಯೊಳಗೆ ಬೇವು ಬೆಲ್ಲ ತಿನ್ನಿಸಿದೆ. ಸೊ ಆದರೂ ಅವ್ನು ಇಷ್ಟಪಟ್ಟು ತಿನ್ನಲಿಲ್ಲ ಫ್ರೆಂಡ್ಸ್, ಉಗುಳ್ಬಿಟ್ಟ ಆಮೇಲೆ. ಸೊ ನಮ್ಮದು ಯುಗಾದಿ ಹಬ್ಬ ಈ ರೀತಿ ಇತ್ತು ಫ್ರೆಂಡ್ಸ್. ಮತ್ತು ಈ ವಿಡಿಯೋ ಇಷ್ಟ ಆದ್ರೆ ಹಾಗೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿ, ಶೇರ್ ಮಾಡಿರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.